ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಸಂಖ್ಯೆ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಹತೋಟಿಗೆ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಕೋವಿಡ್ ರೋಗಿಗಳಿಗೆ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಕಲ್ಪಿಸಲು ಸೂಚನೆ ಕೊಡಲಾಗಿದೆ. ಪ್ರತ್ಯೇಕ ಐಸಿಯು ಬೆಡ್ ಮೀಸಲಿಡಲು ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಈಗ ನ್ಯೂ ಇಯರ್ ಸಮೀಪದಲ್ಲೇ ಸುತ್ತೋಲೆ ಹೊರಡಿಸಿದ ಇಲಾಖೆ ವರ್ಷಾಚರಣೆ ಬಳಿಕ ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗುವ ಸಾಧ್ಯತೆಗಳಿದ್ದಾವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಆರೋಗ್ಯ ಇಲಾಖೆ ಸಿಬ್ಬಂದಿಗೂ ಲಸಿಕೆಗೆ ಚಿಂತನೆ ನಡೆಸಲಾಗಿದೆ. ನೋಡಿ, ಆರೋಗ್ಯ ಇಲಾಖೆ ಕೊರೋನಾ ವಾರಿಯರ್ಸ್ ಅವ್ರಿಗೂ ಕೂಡ ವ್ಯಾಕ್ಸಿನನ್ನು ಹಾಕಿಸಬೇಕು ಆರಂಭದಲ್ಲೇ ಅಂಥೇಳಿ ಚಿಂತನೆ ಕೂಡ ನಡೆದಿದೆ. ಅದರಲ್ಲೂ ಪ್ರತ್ಯೇಕವಾದಂಥ ಬೆಡ್ ವ್ಯವಸ್ಥೆ ಕಲ್ಪಿಸಲು ಈಗ ಸೂಚನೆಯನ್ನು ಕೊಡಲಾಗಿದೆ. ಮೊದಲಿತ್ತು ಗೊತ್ತಾ ನಿಮಗೆ, ಕ್ವಾರಂಟೈನ್ ಕೇಂದ್ರಗಳು ಅಂತಿದ್ವು, ಕೋವಿಡ್ ಕೇರ್ ಅಂತಿದ್ವು. ಮೈಲ್ಡ್ ಸಿಂಪ್ಟಮ್ಸ್ ಇರೋರಿಗೆ ಕೋವಿಡ್ ಪಾಸಿಟಿವ್ ಬಂದು ಅಂಥ ಗಂಭೀರ ಪರಿಸ್ಥಿತಿ ಇಲ್ಲದವ್ರಿಗೆ ಕೋವಿಡ್ ಕೇರ್ ಸೆಂಟ್ರಿಗೆ ಕಳಿಸ್ತಾ ಇದ್ದರು. ಎಲ್ಲ ಕಡೆಗಳಲ್ಲೂ ಕೂಡ ಅವನ್ನ ಓಪನ್ ಮಾಡಿದರು. ಬಹಳ ನಿರ್ವಹಣೆ ಚೆನ್ನಾಗಿತ್ತು ಅದು. ಬಟ್ ಈಗಲೂ ಕೂಡ ಅದನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಪ್ಲ್ಯಾನ್ ನಡೀತಾ ಇದೆ. ಯಾರಿಗೆಲ್ಲ ಲಕ್ಷಣಗಳು ತುಂಬ ಸೀರಿಯಸ್ ಆಗಿರುತ್ತೋ ಅಥವಾ ಕ್ರಿಟಿಕಲ್ ಆಗಿರುತ್ತೋ ಅವ್ರ ಪರಿಸ್ಥಿತಿ, ಕೋವಿಡ್ ಬಂದಂಥವ್ರಿಗೆ, ಅಂಥವ್ರನ್ನ ಪ್ರತ್ಯೇಕವಾದಂಥ ಬೆಡ್ಗಳಲ್ಲಿ ಇರಿಸೋದು. ಈ ವಿಕ್ಟೋರಿಯಾ, KC ಜನರಲ್ಲು, ಈ ಥರದ ಸರ್ಕಾರಿ ಆಸ್ಪತ್ರೆಗಳು. ಆಮೇಲೆ ಹೆಚ್ಚಿಗೆ ಬೇಕಾದರೆ ಬೇರೆ ಕಡೆ ಅವರು ವ್ಯವಸ್ಥೆನ ಮಾಡ್ತಾರೆ. ಇಲ್ಲ ಕೋವಿಡ್ ಪಾಸಿಟಿವ್ ಇದೆ, ಅಂಥ ಸೀರಿಯಸ್ ಏನಿಲ್ಲ, ಸಿಂಪ್ಟಮ್ಸ್ ಅಷ್ಟೇ ಇದೆ, ಒಂದು ವಾರ ಕೇರ್ ಮಾಡಿದರೆ ಆರಾಮಾಗ್ತಾರೆ ಅಂತ ಕೋವಿಡ್ ಕೇರ್ ಸೆಂಟರ್ಗಳನ್ನು ಮಾಡಿದರು. ಅದೇ ಮಾದರಿಯಲ್ಲಿ ಮಾಡಬೇಕು ಅನ್ನುವಂಥ ಚಿಂತನೆ ಸರ್ಕಾರಕ್ಕಿದೆ. ಈಗ ಹೊಸ ವರ್ಷ ಕೂಡ ಬರ್ತಾ ಇದೆ ಇನ್ನೊಂದು 2 ದಿನದಲ್ಲಿ. ಬಟ್ ಈಗ ಹೊಸ ವರ್ಷ ಆದಮೇಲೆ ಕೋವಿಡ್ ಕೇಸ್ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ, ಸಂಖ್ಯೆಗಳಂತೂ ಜಾಸ್ತಿ ಆಗುತ್ತೆ. ಯಾಕಂದರೆ ದಿನನಿತ್ಯವೂ ನಾರ್ಮಲಾಗಿ ಟೆಸ್ಟ್ ಮಾಡಿದ್ರೇ 89 ಕೇಸಸ್ಗಳು ಬರ್ತಾ ಇದ್ದಾವೆ. ಇನ್ನು ಹೊಸ ವರ್ಷ ಆಚರಣೆ ಆದಮೇಲೆ ಜಾಸ್ತಿ ಆಗದೇ ಇರುತ್ತಾ? ಅದು ಹಾಗೆ ಆಗುತ್ತೆ. ಬಟ್ ಈಗ ಕೋವಿಡ್ ವಾರಿಯರ್ಸ್ಗೆ ಈಗೇನೋ ವೈದ್ಯರಿರ್ತಾರೆ, ನರ್ಸ್ಗಳಿರ್ತಾರೆ, ಆಶಾ ಕಾರ್ಯಕರ್ತರಿರ್ತಾರೆ, ಅಂದರೆ ಕೋವಿಡ್ ಸೇವೆಯನ್ನು ಮಾಡುವಂಥವ್ರಿಗೆ, ಅಂದರೆ ರೋಗಿಗಳ ಸೇವೆ ಮಾಡುವಂಥವ್ರಿಗೆ ಅವ್ರಿಗೂ ಕೂಡ ಲಸಿಕೆಯನ್ನು ಹಾಕಿಸ್ಬೇಕು. ಅವರು ಕರೆಕ್ಟಾಗಿದ್ದರೆ ರೋಗಿಗಳನ್ನು ಚೆನ್ನಾಗಿ ನೋಡ್ಕೋತಾರೆ. ಈಗ ಅವ್ರಿಗೆ ಕೋವಿಡ್ ಬಂದರೆ ಪಾಪ ಎಷ್ಟೋ ಜನರಿಗೆ ಕೋವಿಡ್ ಬಂದಿತ್ತು, ವೈದ್ಯರಿಗೆ ಬಂದಿತ್ತು. ಹಾಗಾಗಿನೇ ಮೊದಲು ಅವರು ಗಟ್ಟಿಮುಟ್ಟಾಗಿರಬೇಕು ಅಂತ ಅವರಿಗೆ ಲಸಿಕೆಯನ್ನು ಕೊಡಿಸುವಂತಹ ಪ್ಲ್ಯಾನ್ ಕೂಡ ಈಗ ಆರೋಗ್ಯ ಇಲಾಖೆ ಮಾಡಿಕೊಂಡಿದೆ. ಸುತ್ತೋಲೆಯನ್ನು ಹೊರಡಿಸಿದೆ. ಈಗ ನ್ಯೂ ಇಯರ್ ಸಮೀಪಿಸ್ತಾ ಇರುವಂತೆ ವರ್ಷಾಚರಣೆ ಆದಮೇಲೆ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗೋದ್ರಿಂದ ಈ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದ್ದಾರೆ.